ನೋಡ್ತೀರಾ ಸರ್? ನೋಡ್ತೀನಿ ಮೇಡಮ್, ಫ್ರೀ ಟೈಮಲ್ಲಿ ನೋಡ್ತೀನಿ, ಇಲ್ಲ ಅಂತ ನೋಡ್ತೀನಿ. ಈ 11ನೇ ಸೀಸನ್ ಏನೋ ಸ್ಟಾರ್ಟ್ ಆಗ್ತಿದೆ. ಓಕೆ. ಯಾವ್ಯಾವ ಕಂಟೆಸ್ಟೆಂಟ್ ಬರಬಹುದು? ನಿಮಗೆ ಇದೇ ಕಂಟೆಸ್ಟೆಂಟ್ ನನಗೆ ಬರಬೇಕು ಅಂತ ಅಂದರೆ ಯಾರು ಹೆಸರು? ನಾನು ಡಾಕ್ಟರ್ ಬ್ರೋ ಮೇಲೆ ಹೋಪ್ ಇಟ್ಟಿದ್ದೀನಿ. ಮೇ ಬಿ ಸರ್ ಡಾಕ್ಟರ್ ಬ್ರೋ ಐ ಥಿಂಕ್ ಅಪ್ಪ ಓಕೆ ರೀಸನಬಲ್ ಪರ್ಸನ್ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ನನಗೆ ಅಂದರೆ ಅವರು ನ್ಯಾಚುರಲಾಗಿ ಏನಿದೆ ಎಲ್ಲ ಇದ್ದಿದ್ದಂಗೆ ತೋರಿಸ್ತಾರೆ. ಅದು ಮೇಯ್ನ್ ಬೇಕಾಗಿರೋದು ಜನಗಳಿಗೆ. ಇಲ್ಲಿ ಬೇರೆ ಬೇರೆ ಥರ ಎಲ್ಲ ಮಾತಾಡಿ ಈಗ ಬೇರೆ ಎಲ್ಲ ಶೋ ಆಫ್ ಮಾಡ್ತಾರಲ್ಲ, ಆ ಥರ ಇಲ್ಲ. ಡಾಕ್ಟರ್ ಬ್ರೋ ಅಲ್ಲಿ ಬಂದು ಕುತ್ಕೊಂಡ್ರೆ ನಿಮಗೆ ದೇಶ ಎಲ್ಲ ತೋರಿಸೋದು ಯಾರು? 100 ದಿನ ಎಲ್ಲಿ ಕುತ್ಕೊಂಡ್ರೆ ದೇಶ ಏನಾಗಲ್ಲ ಮೇಡಮ್, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ನೋಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ನೋಡಿ ಆಗ ಅವ್ರಿಗೂ ಇದು ಪ್ರಖ್ಯಾತಿ ತೊಗೋತಾರ. ಮೇ ಬಿ ಅದು ಮೇಯ್ನ್ ಬೇಕಾಗಿದೆ. ಈಗ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಮಾತ್ರ ನೋಡ್ತಾರೆ. ಈಗ ಆಡಿಯೋ ವೀಡಿಯೋದೆಲ್ಲ ಟಿ ವಿಲಿ ನೋಡ್ತಾರೆ. ಈಗ ಫುಲ್ಲು ಈಗ ನಮ್ಮ ಹುಡುಗರಿಗೆ ಗೊತ್ತು, ಮೇ ಬಿ ನನಗೆ ಗೊತ್ತಿದ್ದಂಗೆ ಹುಡುಗರಿಗೆ ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರಿಗೆ ಗೊತ್ತಾ ಮಾತ್ರ ಗೊತ್ತು ಡಾಕ್ಟರ್ ಬ್ರೋ. ಅದು ಬಿಟ್ಟರೆ ಟಿ ವಿಲಿ ನೋಡ್ಬೋದಲ್ಲ ಎಲ್ಲನೂ ಸೇರಿ ಅಷ್ಟೇ. ಇನ್ನು ಡಾಕ್ಟರ್ ಬ್ರೋ ಬಿಟ್ಟರೆ ಅಜಿತ್ ಹನುಮಕ್ಕನವರು ನ್ಯೂಸ್ ಚಾನಲ್ ಅವರು, ಆಮೇಲೆ ಕಾಫಿನಾಡ್ ಚಂದು, ರೇಷ್ಮಾ ಆಂಟಿ ಅವರೆಲ್ಲ ಹೆಸರು ಕೇಳ್ಬರ್ತಿದೆ. ಅವರಲ್ಲಿ ಯಾರಾದರೂ ಬರಬೇಕು ಅಂತ ಇದ್ದರೆ ಯಾರ ಹೆಸರು ಹೇಳ್ತಾರೆ? ಬಡವ್ರ ಮಕ್ಕಳು ಬರಲಿ ಮೇಡಮ್, ಅಲ್ಲ ಒಂದು ಮೇಯ್ನ್ ಬೇಕಾಗಿರೋದು. ಕಾಫಿನಾಡ್ ಚಂದು ಬರಲಿ ಅಂದರೆ ಓವರ್ ಆಗಿ ಸ್ವಲ್ಪ ಕಾಫಿನಾಡ್ ಚಂದುದು. ಕಾಫಿನಾಡ್ ಚಂದು ಯಾಕೆ ಬರಬೇಕು? ಅವನೊಂಥರ ಎಂಟರ್ಟೈನ್ಮೆಂಟ್ಗೆ ಒಳ್ಳೆ ಜಾಗ ಐತೆ, ನೋಡಬೇಕು. ಅದೇ ಮೇಯ್ನು. ಅವ್ರು ಮಾತಾಡ್ತಾರಲ್ಲ, ಶೈಲಿ ಚೆನ್ನಾಗಿದೆ. ಮತ್ತು ಏನಾದರೂ ಚೇಂಜಸ್ ಅನ್ನೋದಿದ್ದರೆ ಹೋದ ಸೀಸನ್ಗೆ ಹೋಲಿಸ್ಕೊಂಡ್ರೆ ಈ ಸೀಸನಲ್ಲಿ ಏನು ಚೇಂಜಸ್ ಕಾಣ್ತೀರಾ ಸರ್? ಏನು ಚೇಂಜಸ್ ಆಗಬೇಕು ಬಿಗ್ ಬಾಸ್? ಚೇಂಜಸ್ ಏನಿಲ್ಲ ಮ್ಯಾಮ್. ಅದು ಏನು ತೋರಿಸೋರು ಅದನ್ನ ಕರೆಕ್ಟಾಗಿ ತೋರಿಸೋದೇ ಆಗುತ್ತೆ. ಈಗ ಕಟ್ ಬೈಟ್ ಮಾಡಾಕ್ತಾರಲ್ಲ, ಅದು ಬಿಡಬೇಕು ಅಷ್ಟೇ. ಈಗ ಟಿ ಆರ್ ಪಿಗೆ ಮಾತ್ರ ಇಷ್ಟು ಬೇಕು ಅಷ್ಟೇ ತೊಗೋತಾರಲ್ಲ, ಅದು ಮಾಡಬಾರ್ದು. ಏನು ಇದೆಯಾ ಅದನ್ನು ತೋರಿಸ್ಬೇಕು. ಈಗ ನಾವೇ ಕಿತ್ತಾಡ್ತೀವಿ ಅಂದ್ಕೊಳ್ಳಿ, ಅದನ್ನ ಏನಕ್ಕೆ ಕಿತ್ತಾಡೋರು ಅಂತ ತೋರಿಸ್ಬೇಕು. ಹೈಲೈಟಾಗಿ ಅದು ಒಂದೇ ತೋರಿಸ್ಬಾರ್ದು. ಇವನೊಬ್ಬ ಹೊಡೆದ್ಬಿಟ್ಟ ಅಲ್ಲಿಗೆ, ಅದು ತೋರಿಸ್ಬಾರ್ದು. ನೀವು ಏನಕ್ಕೆ ಇಲ್ಲಿಂದ ಗಲಾಟೆ ಸ್ಟಾರ್ಟ್ ಆಗಿದ್ದು ಅದನ್ನ ತೋರಿಸ್ಬೇಕು ಹೊರತು ಟಿ ಆರ್ ಪಿಗೋಸ್ಕರ ಅದು ತೋರಿಸ್ಬಾರ್ದು. ಹೌದು, 100%. ಈಗ ಜಗಳ ಆಯಿತು ಅಂದರೆ ಏನಕ್ಕೆ ಜಗಳ ಆಯಿತು ಅಂತ ತೋರಿಸ್ಬೇಕು ಹೊರತು ಈಗ ಒಂದು ಈಗ ಅಂದ್ಕೊಳ್ಳಿ, ಈಗ ಚಂದನ್ನು ಏನಕ್ಕೋ ಗಲಾಟೆ ಆಯಿತು ಅಂದ್ಕೊಳ್ಳಿ, ಅದು ತೋರಿಸ್ಬೇಕು ಏನಕ್ಕೆ ಆಯಿತು ಗಲಾಟೆ ಅಂತ. ಈಗ ಹೊಡೆದ್ಬಿಟ್ಟ ನೋಡಿ, ಕೂಡಲೇ ನೋಡಿ, ಅದೆಲ್ಲ ಹಾಕ್ಬಾರ್ದು ರೈಟಲ್ಲ. ಅದೇನಾಯ್ತು ತೋರಿಸ್ಬೇಕು ನನ್ನ ಪ್ರಕಾರ. ಮತ್ತು ಸುದೀಪ್ ಸರ್ ಈ ಸರಿ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀವಿ? ಹಂಗಂದ್ರೆ ಬಿಗ್ ಬಾಸೇ ಓಡಲ್ಲ ನನ್ನ ಪ್ರಕಾರ. ಅಂದರೆ ಬಿಗ್ ಬಾಸೇ ಓಡಲ್ಲ. ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಆಯಪ್ಪನ ಥರ ಯಾರೂ ಬರೋಲ್ಲ. ಯಾಕೆ ಬರೋಲ್ಲ? ಆಗಲ್ಲ. ನೋಡಿ ಮೇಡಮ್, ಏನು ನಮ್ಮ ಕನ್ನಡ ಕೋಟ್ಯಾಧಿಪತಿಗೆ ಹೆಂಗೆ ಪುನೀತ್ ರಾಜ್ಕುಮಾರ್ ಒಬ್ಬರೇನೋ, ಹಂಗೆ ಬಿಗ್ ಬಾಸ್ಗೆ ಸುದೀಪ್ ಒಬ್ಬರೇ ಅಷ್ಟೇ. ಥ್ಯಾಂಕ್ ಯು, ವೆಲ್ಕಮ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.